ಸರ್ ಬಿಜೆಪಿಯ ಮುಂದಿನ ನಡೆ ಸರ್, ಈಗಾಗಲೇ ಅವರು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟಿದ್ದಾರೆ. ಇನ್ನು ಉಳಿದ ಸಂಗತಿಗಳು ನಾವು ಯಾವ ಆರೋಪವನ್ನು ಮಾಡಿದ್ವಿ, ಆರೋಪಕ್ಕೆ ಪೂರಕವಾಗಿರತಕ್ಕಂಥ ದಾಖಲೆಗಳನ್ನು ತನಿಖಾಧಿಕಾರಿಯ ಮುಂದೆ, ಯಾರು ತನಿಖೆ ನಡೆಸ್ತಾರೆ ತನಿಖಾಧಿಕಾರಿಯ ಮುಂದೆ ಕೊಡ್ತಕ್ಕಂಥದ್ದು, ಕೊಟ್ಟು ನಮ್ಮ ಆರೋಪ ಸತ್ಯ ಅಂತ ಸಾಬೀತುಪಡಿಸುವಂಥ ಕೆಲಸ ದೂರುದಾರರು ಮತ್ತು ಆರೋಪ ಮಾಡದ ನಾವು ಮಾಡುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇನ್ನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತಾದರೆ, ನೀವು ನೈತಿಕ ಮೌಲ್ಯವನ್ನು ಪ್ರತಿಪಾದಿಸುವಂಥವರಾದರೆ, ಕಳಂಕವಿಲ್ಲದ ಆಡಳಿತ ನಡೆಸಿರೋದು ನಿಜ ಆಗಿದ್ದರೆ ನೀವು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಸ್ವಾಗತಿಸಬೇಕು. ನಿರ್ದೋಷಿಯಾದರೆ ಮತ್ತೆ ಮುಖ್ಯಮಂತ್ರಿಯಾಗಿ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ನೀವು ಕೂತ್ಕೊಳ್ಬೇಕು. 136 ಸ್ಥಾನ ನಿಮಗೇ ಇದೆ, ನಿಮ್ಮ ಪಾರ್ಟಿಗೆ ಮುಖ್ಯಮಂತ್ರಿ ಸ್ಥಾನ ಇರುತ್ತೆ. ನಿರ್ದೋಷಿಯಾದರೆ ಮತ್ತೆ ನೀವೇ ಒಂದು ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ತೀರಿ. ಹಾಗಾಗಿ ಸ್ಥಾನದ ಗೌರವ ಉಳಿಸುವಂಥ ಕರ್ನಾಟಕದ ಮೇಲ್ಪಂಕ್ತಿ ಏನಿದೆ ಇದುವರೆಗಿನ, ಅದನ್ನು ಗೌರವಿಸುವಂಥದ್ದು ನಿಮಗೆ ಸೇರಿದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ ಬಿಜೆಪಿ ಅಧಿಕಾರಕ್ಕೋಸ್ಕರ ಆಪರೇಷನ್ ಮಾಡ್ತಾ ಇದೆ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಆರೋಪಗಳು ಅನ್ನೋ ಒಂದು ಆರೋಪ ಕೂಡ ಬಿಜೆಪಿ ಮೇಲೆ ಮಾಡ್ತೀವಿ. ಇವೆಲ್ಲ ಕೇವಲ ರಾಜಕೀಯ ಆರೋಪಗಳು ಮಾತ್ರ. ಆ ರೀತಿ ರಾಜಕೀಯ ಆರೋಪಗಳು ಮಾತ್ರ. ನಾವು ಯಾರು ಕೂಡ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೆಲಸ ಮಾಡಿಲ್ಲ, ಮಾಡೋದೂ ಇಲ್ಲ. ನಮಗದರ ಅವಶ್ಯಕತೆಯೂ ಇಲ್ಲ. ನಮಗಿರೋದು 66 ಸಂಖ್ಯೆ. ನಾವು ಇನ್ನೂ 50 ಸ್ಥಾನಗಳು ಕೊರತೆ ಇದೆ. ಅದೆಲ್ಲವನ್ನೂ ಕೂಡ ನಾವು ಆ ರೀತಿ ರಾಜಕೀಯ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸೋ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ಈಗ ಬಂದಿರತಕ್ಕಂಥದ್ದು ಭ್ರಷ್ಟಾಚಾರದ ಆರೋಪ. ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ತನಿಖೆಗೆ ಕೊಟ್ಟಿದ್ದಾರೆ. ತನಿಖೆನೇ ಬೇಡ ಅಂತ ಅನ್ನೋದು, ಹಾಗಾದ್ರೆ ಇವರೆಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಸಂವಿಧಾನಕ್ಕೆ ವಿರುದ್ಧವಾಗಿರೋರು ಮಾತ್ರ ಸಂವಿಧಾನಿಕ ಹುದ್ದೆಗಳನ್ನು ಅಗೌರವಿಸ್ತಾರೆ ಮತ್ತು ತನಿಖೆನೇ ಬೇಡ ಅಂದರೆ ಎಬೋ ದ ಕಾನ್ಸ್ಟಿಟ್ಯೂಷನ್, ನಾವು ಸಂವಿಧಾನಕ್ಕಿಂತ ಮೇಲು ಅಂತ ಭಾವಿಸ್ತಾರೆ. ಈ ದೇಶದಲ್ಲಿ ಯಾರೂ ಸಂವಿಧಾನಕ್ಕಿಂತ ಮೇಲಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲರೂ ಸಂವಿಧಾನದ ಅಡಿಯಲ್ಲೇ ಇರಬೇಕು, ಅಡಿಯಲ್ಲೇ ಇರೋದು. ನಿಮಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿರೋದು ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ನಿಯಮಗಳ ಕಾರಣದಿಂದಾಗಿ. ಹಾಗಾಗಿ ತನಿಖೆಯನ್ನು ಸ್ವಾಗತಿಸಬೇಕಾಗಿರೋದು ನಿಮ್ಮ ಕರ್ತವ್ಯ. ಆದರೆ ಅದನ್ನ ಬದಲಿಗೆ ನೀವು ತದ್ವಿರುದ್ಧವಾಗಿ ನಡ್ಕೊಳ್ತಿರ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಿಷ್ಟು MLC CT ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.